ಇಂಗ್ಲೀಷಲ್ಲಿದೆ. ನನ್ಗೆ ಇಂಗ್ಲೀಷಲ್ಲಿ ಯಾರು ಲೆಟರ್ ಬರೀತಾರೆ? ಹಲೋ ಅಪ್ಪ. ಹಲೋ ಪುಟ್ಟ, ಕೊರಿಯರ್ ಬಂತ? ತಗೊಂಡ್ಯಾ? ಅರೆ, ನನಗೆ ಕೊರಿಯರ್ ಬಂದಿದ್ದು ನಿಮ್ಗೆ ಗೊತ್ತಾಯ್ತು? ಹ್ಞೂ ಅಪ್ಪ, ಈಗ ತಾನೇ ಬಂತು, ತಗೊಂಡೆ. ನಾನೇ ಕಳಿಸಿದ್ದು. ಏನಿದೆಲ್ಲ ಇಂಗ್ಲೀಷಲ್ಲಿ ಬರ್ದು ಕಳ್ಸಿದ್ರೆ ನಿಮ್ಮ ಮಗಳಿಗೆ ಅರ್ಥ ಆಗಲ್ಲ ಅಂತ ನಿಮಗೆ ಗೊತ್ತಿಲ್ವಾ? ಮಗಳೇ, ಅದೆಲ್ಲ ನಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟಿರೋ ದಾಖಲೆಗಳು. ಸರಿಯಪ್ಪ, ಇದೆಲ್ಲ ನನಗೆ ಯಾಕೆ? ನೀನು ಈ ಚಂದ್ರಶೇಖರ್ ಮಗಳಲ್ವಾ ಪುಟ್ಟ, ಅಂದಮೇಲೆ ಈ ಆಸ್ತಿ ಬಿಸ್ನೆಸ್ಸು ಎಲ್ಲದರಲ್ಲೂ ನಿನಗೂ ಪಾಲಿದೆ. ಇನ್ಮೇಲೆ ನಮ್ಮ ಬಿಸ್ನೆಸ್ ಅಲ್ಲಿ ನನ್ನೊಬ್ಬನ ಸೈನ್ ಅಷ್ಟೇ ಅಲ್ಲ, ನಿನ್ನ ಸೈನ್ಗೂ ಬೆಲೆ ಇರುತ್ತೆ. ನೀನೊಂದು ಸೈನ್ ಹಾಕಿ ಕೊಟ್ರೆ ಕೆಲಸ ನಡೆಯುತ್ತೆ. ಏನು? ನನ್ನ ಸೈನಾ? ಅಪ್ಪ, ಏನು ಹೇಳ್ತಿದ್ದೀರ ನೀವು? ನೀವಿಷ್ಟು ಹೇಳ್ತಿದ್ದಂಗೆ ನನ್ನ ಕೈ ಕಾಲು ನಡ್ಕ ಬಂತು. ಇನ್ನೊಂದು ಸೈನ್ ಮಾಡೋದು ಹೌದಾ? ಅಲ್ಲ ಅಪ್ಪ, ನನ್ಗೇನು ಗೊತ್ತಾಗುತ್ತೆ ಅಂತ ನೀವು ನನಗೆ ಈ ಅಧಿಕಾರ ಕೊಟ್ಟಿರೋದು? ಅವ್ರು ಸರಿಯಾಗೇ ಮಾಡಿದಾರೆ ಕಣೆ. ಚಂದ್ರಶೇಖರ್ ಅಷ್ಟು ಆಸ್ತಿಗೆ ಉತ್ತರಾಧಿಕಾರಿ ನೀನು. ಹೋಗ್ತಾ ಹೋಗ್ತಾ ಎಲ್ಲಾನು ನಿಧಾನ ಕಲಿತ್ಯಾ. ಏನು ಗಾಬರಿ ಆಗ್ಬೇಡ. ಇಷ್ಟು ವರ್ಷ ನಾನು ಹಿಂಗೇನು ಕೊಡೋಕ್ಕಾಗಿರ್ಲಿಲ್ಲ ಪುಟ್ಟ. ಇನ್ಮೇಲಾದರೂ ಈ CS ಮಗಳ ಥರ ಬದುಕ್ಬೇಕು ನೀನು. ಎಷ್ಟು ಬೇಕಾದರೂ ದುಡ್ಡು ತಗೋ, ಖರ್ಚು ಮಾಡು, ಓಡಾಡು, ವರ್ಲ್ಡ್ನ ಎಕ್ಸ್ಪ್ಲೋರ್ ಮಾಡು, ಖುಷಿಯಾಗಿರು. ನನ್ನ ಖುಷಿ ನಾನು ಖರ್ಚು ಮಾಡೋ ದುಡ್ಡಲ್ಲಿಲ್ಲ ಪಾಪ, ನಿಮ್ಮ ಪ್ರೀತಿಯಲ್ಲಿದೆ. ಭೂಪತಿ ತೋರಿಸೋ ಕಾಳಜಿಯಲ್ಲಿದೆ. ನನಗೆ ಈ ಪೇಪರು ಅಧಿಕಾರ ಇದ್ಯಾವುದು ಬೇಡಪ್ಪ. ಬನ್ನಿ ಸರ್, ಕೂತ್ಕೊಳ್ಳಿ. ಯಾರೇ ಇದು? ನೋಡಿದ್ರೆ ಗೊತ್ತಾಗಲ್ವಾ ಅಜ್ಜಿ? ಲಾಯರ್. ಅಪ್ಪ ಅಲ್ಲಿ ಅಲ್ವೇ? ಮಾತಾಡಿ ಇನ್ನು ಬಾಯಿ ಮುಚ್ಚಿಲ್ಲ. ಅಷ್ಟೊಂದು ಅಪ್ಪ 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 ಒಳಗಡೆ ಇದ್ದೀರಾ? ಹ್ಞೂ ಮಗಳೇ, ಮಲಗಿದ್ದೀನಿ. ಏನ್ ಹೇಳ್ಪುಟ್ಟ? ಸ್ವಲ್ಪ ಹೊರಗ್ ಬರ್ತೀರಾ? ಲಾಯರ್ ಬಂದಿದ್ದಾರೆ, ನಮ್ ಜೊತೆ ಮಾತಾಡ್ಬೇಕಂತೆ. ಲಾಯರ? ಸರ್, ಇವ್ರ ತುಕಾರಾಮ್, ನಮ್ ತಂದೆ. ಅಲ್ಲಮ್ಮ, ಇದಕ್ಕೆಲ್ಲ ಏನು ಅರ್ಜೆಂಟು? ಬೆಳಿಗ್ಗೆ ತಾನೇ ಮಾತಾಡಿದ್ವಿ, ಅಷ್ಟು ಬೇಗ ನೀನು ಲಾಯರು ಅಂತೆಲ್ಲ? ಯಾಕಪ್ಪ ಬೇಡ್ವಾ? ನಾನು ಆಗ್ಲೇ ಹೇಳದ್ನಲ್ಲ ಲಾಯರ್ ಕರೆಸ್ತೀನಿ ಅಂತ, ನೀವು ಹ್ಞೂ ಅಂದ್ರಿ. ಅಲ್ಲಮ್ಮ, ಅದು ಇಷ್ಟು ಗಡಿಬಿಡಿಲಿ. ಓ, ಲಾಯರ್ ಬಂದಿದ್ದಾರೆ. ಹಾಗಾದ್ರೆ ಈ ಮನೆ ನಿನ್ ಹೆಸರಿಗೆ ಬರೆಯೋದು ಫಿಕ್ಸ್. ಪರವಾಗಿಲ್ಲ ಕಣೆ, ನೀನ್ ಹೇಳ್ದಂಗೆ ಮಾಡ್ತಿದ್ಯಾ. ತುಕಾರಾಮ್ ಅಂಕಲ್, ನೀವ್ ಕೈ ಕೊಡ್ತೀರಾ ಅಂತ ಅನ್ಕೊಂಡಿದ್ದೆ. ಇಷ್ಟು ಈಸಿಯಾಗಿ ಒಪ್ಕೋಬಹುದು ಅಂತ ಗೊತ್ತೇ ಇರ್ಲಿಲ್ಲ. ನಿಮ್ ಮಗಳು ಮರ್ಯಾದೆ, ನಿಮ್ ಮರ್ಯಾದೆ ಎರಡು ಉಳಿಸ್ಕೊಂಡ್ರಿ. ಮಿಲಿ, ಸ್ವಲ್ಪ ಸುಮ್ಮನೆ ಇರ್ತೀಯಮ್ಮ ನೀನು. ಎಲ್ಲರೂ ಸೇರ್ಕೊಂಡು ಏನು ಹುಡುಗಾಟ ಆಡ್ತಿದ್ದೀರಾ? ಏನ್ ನಡೀತಿದೆ ಇಲ್ಲಿ? ಎಲ್ಲ ಶುರುವಾಗಿದೆ ನಿನ್ನಿಂದ. ನಿನ್ಗೆ ಯಾಕೆ ಬೇಕು ಈ ಉಸಾಬ್ರಿ ಎಲ್ಲ? ಸುಮ್ಮನೆ ಇರಕ್ಕಾಗಲ್ವಾ? ಅಯ್ಯೋ, ನಾನೇನು ಮಾಡಿಲ್ಲ ಅಕ್ಕ. ಇವಳೆ ನಮ್ಮಪ್ಪ ಏನ್ ಕೇಳಿದ್ರು ಕೊಡಿಸ್ತಾರೆ, ಯಾವ್ದಕ್ಕೂ ಇಲ್ಲ ಅಂತ ಅನ್ನಲ್ಲ ಅಂತ ಕೊಚ್ಕೊಂಡಿದ್ದು. ಏಯ್, ಸುಮ್ಮನೆ ಇವಳು ಹೇಳಿದ್ಲಂತೆ, ಇವಳು ಕೇಳಿದ್ಲಂತೆ. ಏಯ್, ನಿನಗೇನೆ ಈ ಮನೆ ಯಾವತ್ತಿದ್ರು ನಿಂದೆ. ಅಷ್ಟರಲ್ಲಿ ಏನ್ ನಿಂದ ಅವಸರ? ಯಾಕಜ್ಜಿ, ನನ್ ಮೇಲೆ ನಂಬಿಕೆ ಇಲ್ವಾ? ಅಪ್ಪ ಈ ಮನೆನ ನನ್ನ ಹೆಸರಿಗೆ ಬರಿತೀನಿ ಅಂದಿದ್ದಕ್ಕೆ ನಾನು ಇವ್ರನ್ನ ಕರ್ಸತ್ತು. ಇಲ್ಲ ಅಂದ್ರೆ ನನ್ಗೆ ಯಾವ ಆಸೆನೂ ಇಲ್ಲ. ಸಾರಿ ಅಪ್ಪ, ಇವಳು ಬಾಯಿ ಬಂದಾಗ ಮಾತಾಡಿದ್ಲು, ನನಗೆ ತಡ್ಕೊಳಕ್ಕಾಗಿಲ್ಲ. ಅದಕ್ಕೆ ನನ್ನ ಅಪ್ಪ ನನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಅಂತ ಹೇಳ್ಬಿಟ್ಟೆ. ಅದರಿಂದ ನಿಮಗೆ ಕಷ್ಟ ಆಗ್ತಿದ್ರೆ ನಾನು ನಿಮಗೆ ತೊಂದರೆ ಕೊಡಲ್ಲ. ಲಾಯರ್ನ ವಾಪಸ್ ಕಳಿಸ್ಬಿಡ್ತೀನಿ.
ಸರ್ ನಮ್ಮನ್ನು ಕರೆಸಿ ನಿಮಗೆ ತೊಂದರೆ ಕೊಟ್ಟೆ. ಐ ಆಮ್ ರಿಯಲಿ ಸಾರಿ. ನೀವು ಹೊರಡಿ. ಇಲ್ಲ ಸರ್, ನೀವು ಕೂತ್ಕೊಳ್ಳಿ. ಇಲ್ಲಿ ತನಕ ಬಂದಿದೆ ಉಂಟಂತೆ, ಸುಮ್ಮನೆ ಯಾಕೆ ಹಾಗೆ ಹೋಗ್ತೀರಾ? ಕೂತ್ಕೊಳ್ಳಿ. ಏನೋ ಹೇಳ್ತಾ ಇದೀಯ ತುಕಾರಾಮ? ನೀನ್ ಸುಮ್ಮನೆ ಇರಮ್ಮ, ಯಾರು ಕೆಂಬಾರ್ದು. ಅಣ್ಣ ಅಷ್ಟು ಪ್ರೀತಿಯಿಂದ ಕೊಡ್ತಿದ್ದಾನೆ, ಬೇಡ ಅನ್ಬೇಡ ನಕ್ಷತ್ರ. ಅವನಿಗೂ ಆಸೆ ಇರುತ್ತಲ್ವಾ ಮಗಳನ್ನ ಚೆನ್ನಾಗಿಟ್ಕೋಬೇಕಂತ. ಇನ್ನೊಂದು ವಿಷಯ ಪುಟ, ಆದಷ್ಟು ಬೇಗ ನಮ್ಮ FM ಸ್ಟೇಷನ್ ನಾನು ನಿನ್ನ ಹೆಸರಿಗೆ ಬರಿತಾ ಇದ್ದೀನಿ. ಅದು ನಿನ್ನ ಹೆಸರಿಗೆ ಬರೆದಾದ್ಮೇಲೆ ನೀನೇ ಅಲ್ಲಿನ ಬಾಸು. ನೀನು ಹೇಳ್ದಂಗೆ ಅಲ್ಲಿ ನಡೆಯುತ್ತೆ. ಅಪ್ಪ ಅಪ್ಪ ನಾನ್ ಬಾಸಾ? ಇಲ್ಲಪ್ಪ, ಬೇಡ. ನೋ, ನೀನೇನು ಹೇಳೋಂಗಿಲ್ಲ. ಆಕ್ಚುಲಿ ನಾನು ಆಗ್ಲೇ ಅದ್ರ ಕೆಲಸ ಶುರು ಮಾಡಾಯ್ತು. ಒಂದು ಸಲ ಅದು ನಿನ್ನ ಹೆಸರಿಗೆ ಬಂದ ಮೇಲೆ ನೀನೇ ಅದನ್ನ ನೋಡ್ಕೊಬೇಕು. ಅದೇ ಈ ಅಪ್ಪನ ಆಸೆ. ಅಲ್ಲಪ್ಪ. ನೋ. ಹೆದರ್ಕೊಳ್ಳೋಂಥದ್ದು ಏನೂ ಇಲ್ಲ ನಕ್ಷತ್ರ. ನಾವಿದೀವಿ ನಿನ್ ಜೊತೆ, ಒಂದೊಂದಾಗಿ ಎಲ್ಲ ಕಲಿಸ್ತೀವಿ. ಓಕೆ? ಏನೋ ನನ್ಗೊಂದು ಗೊತ್ತಾಗ್ತಿಲ್ಲ. ನನ್ಗೊಂದು ಕಾಲ್ ಬರ್ತಾ ಇದೆ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಇಡ್ಲಾ? ಸರಿಯಪ್ಪ. ಹಲೋ. ಅಲ್ಲಪ್ಪ, ಯಾವುದಕ್ಕೂ ಒಂದ್ಸಲ ಸುಮ್ಮನೆ ಇರಬೇಕು ಅಂದೆ. ನಾನ್ ನನ್ನ ಮಗಳಿಗೋಸ್ಕರ ಇಷ್ಟು ಮಾಡ್ತಾ ಇದ್ರೆ ನಾನೆಂತ ಅಪ್ಪನೇ? ಸರ್, ನೀವು ಕಾಗದ ಪತ್ರ ಎಲ್ಲ ತಂದಿದ್ದೀರಾ? ಹಾ, ಎಲ್ಲ ರೆಡಿ ಇದೆ. ನೀವು ಮನೆ ಪತ್ರ ಕೊಟ್ರೆ ಮುಂದುವರ್ಸ್ಬೋದು. ಹಾ, ತಗೊಂಬರ್ರಿ. ಹಾ, ತಗೊಳ್ಳಿ. ಹಾ, ನೀವು ಇಲ್ಲೊಂದು ಸೈನ್ ಮಾಡಿ ಸರ್. ಅಪ್ಪ, ನನಗೆ ಮೊದಲಿಂದನೂ ಗೊತ್ತಿರೋ ಲಾಯರೇ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ನೀವ್ ಬಿಡಿ ಅಂಕಲ್, ನಿಮ್ಮನ್ ಏನೋ ಅನ್ಕೊಂಡಿದ್ದೆ, ಆದ್ರೆ ನೀವ್ ಹಾಗಲ್ಲ. ನಿಮ್ ಲೆವೆಲ್ ಬೇರೆ ಅಂತ ಪ್ರೂವ್ ಮಾಡ್ತಿದ್ದೀರಾ. ನಮ್ಮಪ್ಪ ಗ್ರೇಟ್ ಅಂತ ನನ್ಗೆ ಯಾವತ್ತೂ ಅರ್ಥ ಆಗಿತ್ತು. ಆಯ್ತು ಬಿಡ, ಒಂದ್ ಮನೆಗೆ ಹಿಂಗ ಆಡ್ತಿದ್ಯಾ ದೊಡ್ಡ ಕುಪ್ಪರ್ಗೆ ಸಿಕ್ಕಿರೋ ತರ. ನನಗೆ ನಮ್ಮಪ್ಪ ಏನ್ ಕೊಟ್ರು ದೊಡ್ಡದೆ, ಯಾಕಂದ್ರೆ ಅದ್ರಲ್ಲಿ ಅವ್ರ ಪ್ರೀತಿ ಇರುತ್ತೆ. ಸೈನ್ ಬಿತ್ತು, ಥ್ಯಾಂಕ್ ಗಾಡ್. ಈಗ ಸೈನ್ ಬಿತ್ತು, ಮುಂದೆ ನೀನ್ ಬೀಳ್ತೀಯ. ಕೆಡ್ಡ ರೆಡಿ ಇದೆ, ಇದೇ ಸ್ಪೀಡಲ್ಲಿ ಬಾ, ಕೆಡುಕೊಂತೀನಿ. ಏನಿವತ್ತು ಫೋನೇ ಮಾಡಲಿಲ್ಲ? ಯಾಕೆ, ಈ ತಂಗಿ ಮರ್ತೋದ್ಲಾ? ಹಾಗೇನಿಲ್ಲ. ಮತ್ತೆ ಬ್ಯುಸಿ ಇದ್ದೇನೆ, ಎಲ್ಲ ಒಬ್ಳೆ ಮಾಡಬೇಕಾಗುತ್ತಲ್ವಾ? ಕೆಲಸ ಜಾಸ್ತಿನಾ? ಹೌದು, ಸಿದ್ದು ಎಲ್ಲಿ? ಅವನ ಹತ್ರ ಮಾತಾಡಿ ತುಂಬ ದಿನ ಆಯಿತು. ಎಲ್ಲಿ ಅವನಿಗೆ ಫೋನ್ ಕೊಡು. ಅವ್ನು ಮಲ್ಕೊಂಬಿಟ್ಟ. ಮತ್ತೆ ಎಲ್ರದ್ದು ಊಟ ಆಯ್ತಾ? ಅಮ್ಮ ಆರಾಮಾಗಿದ್ದಾರಲ್ವಾ? ಏನೂ ತೊಂದರೆ ಇಲ್ಲ ತಾನೆ? ಆರಾಮಾಗಿದ್ದಾರೆ, ಏನೂ ತೊಂದರೆ ಇಲ್ಲ. ಯಾಕೆ ನಾನು ಏನು ಕೇಳಿದ್ರು ಆಹು ಅಂತ ಉತ್ತರ ಕೊಡ್ತಿದ್ಯಾ? ಏನಾಯ್ತು? ಹುಷಾರಿಲ್ವಾ? ಹಾಗೇನಿಲ್ಲ. ಹೇಳಕ್ಕ, ನೀನು ತುಂಬ ಡಲ್ಲಾಗಿದ್ಯಾ. ಏನಾಯ್ತು? ಅಪ್ಪ ಏನಾದರೂ ಅಂದ್ರ? ಇಲ್ಲ ಆ ಶ್ವೇತಾ ಏನಾದರೂ? ಅಕ್ಕ ಮಾತಾಡು. ಅವಳೇನಾದರೂ ಬಾಲ ಬಿಚ್ಚಿದ್ರೆ ಹೇಳು, ಮನೆಗೆ ಬಂದು ಪಾಠ ಕಲಿಸ್ಬಿಟ್ಟು ಹೋಗ್ತೀನಿ. ಇನ್ಯಾವ ಮನೆ ನಕ್ಷತ್ರ, ಎಲ್ಲ ಹೋಯ್ತು. ಅಕ್ಕ ಏನು ಹೇಳ್ತಿದ್ಯಾ? ಏನಾಯ್ತಕ್ಕ? ಮಳೆಗೇನಾದರೂ ಗೋಡೆ ಬಿದ್ದೋಯ್ತಾ? ಬರೀ ಗೋಡೆ ಎಲ್ಲ ನಕ್ಷತ್ರ, ಈ ಅಪ್ಪ ಮಗಳು ಮಾಡ್ತಿರೋ ಅವಾಂತರಕ್ಕೆ ಸೂರ್ಯ ಬಿದ್ದೋಗೋ ಹಾಗಾಗಿದೆ. ಅಕ್ಕ ನೀನು ಏನು ಹೇಳ್ತಿದ್ಯೋ ನನಗೆ ಅರ್ಥ ಆಗ್ತಿಲ್ಲ. ಅಪ್ಪ ಏನು ಮಾಡಿದ್ರು? ನಮಗೆ ಅಂತ ಇದ್ದಿದ್ದು ಒಂದೇ ಒಂದು ಆಶ್ರಯನ ಅಪ್ಪ ಶ್ವೇತಾ ಹೆಸರಿಗೆ ಮಾಡಿಕೊಟ್ಬಿಟ್ರು ಕಣೆ. ಈಗ ಈ ಮನೆನೂ ಅವಳ ಹೆಸರಲ್ಲೇ ಇದೆ. ಮನೆ ಬರ್ದು ಕೊಟ್ರಾ? ಇದ್ಯಾವಾಗಾಯ್ತು? ನೀನು ಯಾಕೆ ನನಗೇನು ಹೇಳಿಲ್ಲ? ಹೇಳೋದಕ್ಕೆ ಪುರ್ಸೊತ್ತೆಲ್ಲಿತ್ತು ನಕ್ಷತ್ರ. ಕಣ್ಮುಚ್ಚಿ ಬಿಡೋದ್ರೊಳಗಡೆ ಲಾಯರ್ನ ಕರ್ಕೊಂಡು ಬಂದು ಸೈನ್ ಹಾಕಿಸ್ಕೊಂಡೇ ಬಿಟ್ಲು. ನಾವ್ ಏನೇ ಹೇಳಿದ್ರು ಅಪ್ಪ ನಮ್ಮ ಮಾತು ಕೇಳೋ ಪರಿಸ್ಥಿತಿನಲ್ಲೇ ಇರ್ಲಿಲ್ಲ. ನಕ್ಷತ್ರ, ಆ ಶ್ವೇತಾ ಏನೋ ಪ್ಲಾನ್ ಮಾಡ್ತಾ ಇದ್ದಾಳ ಕಣೆ.
ಇಲ್ಲ ಅಂದಿದ್ದಿದ್ರೆ ಅವಳು ಈ ಥರ ಮಾಡ್ತಿರ್ಲಿಲ್ಲ. ಅಪ್ಪನ ಮಾತಲ್ಲೇ ಎಮೋಷ್ನಲ್ ಮಾಡಿ ಅವರು ಹೆಜ್ಜೆನ ಹಿಂದೆ ಹಿಡ್ದಿರೋ ಥರ ಕಟ್ಟು ಹಾಕಿ ಅವಳ ಕೆಲಸ ಸಾಧಿಸ್ಕೊಂಡ್ಬಿಟ್ಲು. ಅವಳ ಮನೆ ಮೇಲೆ ಕಣ್ಣಾಕಿದ್ದಾಳೆ ಅಂದರೆ ಇದರಿಂದ ಏನೋ ಕಾರಣ ಇದೆ ಅಕ್ಕ. ಸುಮ್ಮನೆ ಅಂತೂ ಮಾಡಿರಲ್ಲ. ಈಗ ಏನು ಮಾಡೋದು ನಕ್ಷತ್ರ? ಅವಳೇನಾದರೂ ನಮ್ಮನ್ನೆಲ್ಲ ಈ ಮನೆಯಿಂದ ಹೊರಗಡೆ ಹಾಕಿದ್ರೆ ಮುಂದೆ ನಮ್ಮ ಗತಿ ಏನು? ಅಕ್ಕ ನಾನಿಲ್ವಾ? ಯಾಕೆ ಈ ಥರ ಎಲ್ಲ ಹೇಳ್ತಿದ್ಯಾ? ನೀನು ಇದನ್ನ ನನಗೆ ಬಿಡು, ನಾನು ಅವಳನ್ನ ವಿಚಾರಿಸ್ಕೋತೀನಿ. ನೀನು ಅಮ್ಮನಿಗೂ ಧೈರ್ಯ ಹೇಳಕ್ಕ, ಏನೂ ಆಗಲ್ಲ. ಇವತ್ತಿಂದ ಆ ಮನೆ ಆ ಜಾಗ ಎರಡು ನಂದೆ. ಮ್ಯಾಮ್, ನಿಜವಾಗ್ಲೂ ಈ ಬ್ಯಾಗಲ್ಲಿ 50 ಲಕ್ಷ ಇದೆಯಾ? ಆ ವ್ಯಕ್ತಿ ನಂಬೋದಾ? ಅದೆಲ್ಲ ನನಗೆ ಯಾಕೆ? ಬಿಸ್ನೆಸ್ ಮಾಡ್ತಿರೋದು ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಅಯ್ಯೋ, ಏನೋ ಒಳ್ಳೇದು ಕೇಳಿದ್ರೆ ಯಾಕೆ ಈ ಥರ ಉರ್ಕೊಂತೀರಾ? ಈ ಬಿಸ್ನೆಸ್ ಅಲ್ಲಿ ನಾನು ಪಾರ್ಟ್ನರ್, ನೆನ್ಪಿರ್ಲಿ. ನಿಮಗೆ ಮೋಸ ಆದ್ರೆ ನನಗೂ ಆದಂಗೆ. ವಿಲ್ ಯು ಕೀಪ್ ಕ್ವೈಟ್? ನನ್ನ ಟೆನ್ಷನ್ ನನಗೆ, ಇವಳ್ದು ಬೇರೆ. ಟೆನ್ಷನ್ ನಮಗೂ ಇರುತ್ತೆ. ಏನ್ರೇ ಹಬ್ಬ ಅಂತೀರಾ? ಮನೆ ಸ್ವಲ್ಪ ಒಪ್ಪ ಮಾಡಬಾರ್ದಾ? ಅದೇನ್ ಕಸ ಗುಡ್ಸಿದಿರೋ ಒರ್ಸಿದಿರೋಪ್ಪ, ಎಲ್ಲ ಅಲ್ಲಲ್ಲೇ ಬಿದ್ದಿದೆ. ಅಜ್ಜಿದೊಂದು ಮುಗೀತು ಅನ್ನೋದೇ ಇಲ್ಲ. ಏನಜ್ಜಿ ನಿಂದು? ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಕಸ ಹೊಡೆದು ನೆಲ ಒರೆಸಿ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇನ್ನೂ ಏನ್ ಮಾಡ್ಬೇಕು ನಿನ್ಗೆ? ನೋಡು ನೋಡು, ಅಮೂಲ್ಯ ನೋಡು ಹೇಗ್ ಜೇಡ್ರ ಬೆಲೆ ಕಟ್ಟಿದೆ. ಕಸ ಗುಡ್ಸೋದು ಅಂದ್ರೆ ಬರೀ ನೆಲ ನೋಡ್ಕೊಂಡು ಗುಡ್ಸಿದ್ರೆ ಸಾಲದು, ಸ್ವಲ್ಪ ನಿಂತ್ಕೊಂಡು ತಲೆ ಎತ್ತು ನೋಡ್ಬೇಕು, ಧೂಳು ಬಲೆ ಎಲ್ಲ ತೆಗಿಬೇಕು. ನನ್ಗೆ ಎಷ್ಟು ಕಾಣಿಸಿದ್ಯೋ ಅಷ್ಟು ನಾನು ಮಾಡಿದ್ದೀನಿ. ಇದ್ಯಾವುದೋ ಜೇಡ ನನ್ ಕಸ ಹೊಡೆದ್ಮೇಲೆ ಬಂದು ಬಲೆ ಹಣ್ದಿದೆ ಅನ್ಸುತ್ತೆ. ಅಲ್ಲ ಅಜ್ಜಿ, ನಿನ್ ಮುದ್ದು ಸಕ್ಕರೆ ಗೊಂಬೆ ಇದ್ದಾಳಲ್ಲ, ಅವಳನ್ನ ಕರೆಸಿ ಅದನ್ನ ಕ್ಲೀನ್ ಮಾಡಿಸ್ಕೊ, ಆಯ್ತಾ? ಸೃಷ್ಟಿ ಸುಮ್ಮನೆ ಇದೆ. ಹೌದು, ಶ್ವೇತಾ ಎಲ್ಲಿ? ಮಿಲಿನೂ ಕಾಣ್ತಾ ಇಲ್ಲ. ಅವ್ರಿಗೆ ಹಬ್ಬ ಹರಿದಿನ ಎಲ್ಲ ಎಲ್ಲಿದೆ? ಎಲ್ಲೋ ಸುತ್ತಾಡಕ್ ಹೋಗಿರ್ತಾರೆ. ತುಕಾರಾಮ್, ತುಕಾರಾಮ್, ಅವರು ಹೊರಗಡೆ ಹೋಗಿದ್ದಾರೆ ಅನ್ಸುತ್ತೆ. ಏನಾಗ್ಬೇಕಿತ್ತು? ನೋಡಿ, ಇವತ್ತು ಸಂಜೆವರೆಗೂ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕು. ಯಾರೋ ನೀನು? ಏನ್ ಮಾತಾಡ್ತಿದೀಯೋ? ಮನೆ ಖಾಲಿ ಮಾಡ್ಬೇಕಾ? ಯಾಕೋ ಮಾಡ್ಬೇಕು? ಯಾಕೆ ಅಂದ್ರೆ ಇದು ನನ್ನ ಮನೆ. ನಾಳೆಯಿಂದ ಇಲ್ಲಿ ಕೆಲಸ ಶುರು ಮಾಡ್ತೀನಿ. ನೀವು ಖಾಲಿ ಮಾಡ್ಕೊಂಡು ಹೋಗಿ. ಸರ್, ನೀವ್ ಏನ್ ಹೇಳ್ತಾ ಇದ್ದೀರಾ? ನಮ್ಮನೆಗೆ ಬಂದು ನಮ್ಮನೇನೆ ಖಾಲಿ ಮಾಡಿ ಅಂದ್ರೆ ಅಷ್ಟಕ್ಕೂ ನೀವ್ ಯಾರು? ಏನ್ರಿ ಹೀಗೆ ಕೇಳ್ತೀರಾ? ನಾನು ಈ ಮನೆ ಓನರು. ಮನೆ ಓನರ? ಸರ್, ಇದು ನಮ್ಮ ಅಪ್ಪನ ಮನೆ. ನೀವೇನೋ ಗೊಂದಲ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ನಾವ್ ಈ ಮನೆ ಯಾರಿಗೂ ಮಾರಿಲ್ಲ.